ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜೈಲಿನಲ್ಲಿರುವಂತಹ ದರ್ಶನ್ ಅಂಡ್ ಟೀಮ್ಗೆ ಇವತ್ತಿನಿಂದ ಮತ್ತೊಂದು ಹೊಸ ಸಂಕಷ್ಟ ಶುರುವಾಗುತ್ತೆ. ಯಾಕೆ ಅಂತ ಅಂದ್ರೆ ಇವತ್ತು ದೋಷಾರೋಪವನ್ನ ಸಲ್ಲಿಸಲಾಗುತ್ತೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ಹೌದು, ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧವಾಗಿ ಇವತ್ತು ದೋಷಾರೋಪವನ್ನ ಸಲ್ಲಿಸಲಾಗುತ್ತೆ. ವಿಷಯ ಅಂತ ಅಂದ್ರೆ ಈ ನಂತರದಲ್ಲಿ ಸಾಕ್ಷಿಗಳ ವಿಚಾರಣೆ ಆರಂಭ ಆಗ್ತಾ ಹೋಗುತ್ತೆ. ಈಗ ವಿಚಾರಣೆ ಮತ್ತೊಂದು ಮಗಲಿಗೆ ತೆರಳುತ್ತೆ ದರ್ಶನ್ ಅಂಡ್ ಟೀಮ್ನ ವಿರುದ್ಧವಾಗಿ. ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ಕೂಡ ನಿಗದಿ ಆಗ್ತಾ ಹೋಗುತ್ತೆ. ಆಮೇಲೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪೊಲೀಸರ ಪರವಾಗಿ ವಾದ ಹೂಡುವಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು ಸುಮಾರು 250ಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳೇನೋ ಇದೆ ಅನ್ನುವಂಥ ವಿಚಾರವಾಗಿ. ಹಾಗಾಗಿ ಈಗ ಆ ಸಾಕ್ಷ್ಯಗಳ ವಿಚಾರಣೆ ಮುಂದೆ ನಡೆಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಂದು ಹಂತವನ್ನ ಪೂರೈಸಿದಂತಾಗುತ್ತೆ. ಅದು ದೋಷಾರೋಪವನ್ನ ಸಲ್ಲಿಸುವ ಮುಖೇನವಾಗಿ. ಈಗ ಒಟ್ಟು ಈ ದೋಷಾರೋಪ ಅಂತಂದ್ರೆ ಈ ರೇಣುಕಾಸ್ವಾಮಿ ಹತ್ಯೆ ಆದಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಟೀಮ್ ಹೇಗೆ ಕಾರ್ಯನಿರ್ವಹಿಸಿತ್ತು, ಇದೆಲ್ಲವನ್ನ ಕೂಡ ಇವರು ಕಾರಣ ಅನ್ನುವಂಥ ಒಂದು ಹೊಣೆಗಾರಿಕೆಯನ್ನ ಇವ್ರ ಮೇಲೆ ಹೊರಿಸುವಂತ ಕಾರ್ಯ ಈಗ ಆಗ್ತಾ ಹೋಗುತ್ತೆ. ಸೊ ಈ ಒಟ್ಟು ಕೊಲೆ ಆದಂಥದ್ರಲ್ಲಿ ಇವ್ರ ಪಾತ್ರ ಏನು, ಮತ್ತೊಂದು, ಇದೆಲ್ಲವೂ ಕೂಡ ಇದೀಗ ನಂತರದ ಹಂತದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಹೋಗುತ್ತೆ. ಸಾಕ್ಷ್ಯಗಳ ವಿಚಾರಣೆ ನಡೀತಾ ಹೋಗುತ್ತೆ. ಇನ್ನು ಮುಂದೆ ಇದು ಮತ್ತೊಂದು ಮಗುಲಿಗೆ ತೆರಳುತ್ತೆ ಈ ಪ್ರಕರಣದ ವಿಚಾರಣೆ ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಸೊ ರಮೇಶ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಮೇಶ್, ಈಗ ದೋಷಾರೋಪ ಹೊರಿಸುವಂಥದ್ದು ಈ ಒಟ್ಟು ಪ್ರಕರಣದ ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಥವಾ ವಿಚಾರಣಾ ಸಂದರ್ಭದಲ್ಲಿ ಹೇಗೆ ಒಂದು ಹಂತ ಈಗ ಮುಂದಕ್ಕೆ ಹೋದಂತಹ ರೀತಿಯಾದಂತಹ ಪ್ರಕ್ರಿಯೆ ಅಂತೇಳಿ ನಂತರದ ಪ್ರಕ್ರಿಯೆಗಳು ಏನೇನಿರುತ್ತೆ ರಮೇಶ್? ಮಾಲ್ತೇಶ್, ಇದು ದರ್ಶನ್ ಕೇಸ್ನಲ್ಲಿ ಬಹಳ ಮಹತ್ವದ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಯಾಕಂದರೆ ಇಲ್ಲಿವರೆಗೂ ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು, ಆ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಏನನ್ನು ಸಲ್ಲಿಸಿದ್ರು, ಆ ಆರೋಪ ಪಟ್ಟಿಯನ್ನು ಆಧರಿಸಿ ಕೋರ್ಟ್ ಇವತ್ತು ದೋಷಾರೋಪ ನಿಗದಿ ಮಾಡುತ್ತೆ. ಅಂದರೆ ನ್ಯಾಯಾಧೀಶರೇ ಕೆಲವೊಂದು ಪ್ರಶ್ನೆಗಳನ್ನು ಫ್ರೇಮ್ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ, ಅಂದರೆ ಪ್ರಶ್ನೆ ಕೇಳುವಂಥ ಕೆಲಸವನ್ನು ಮಾಡುತ್ತೆ. ಈ ಪ್ರಶ್ನೆಗಳಿಗೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಉತ್ತರ ಕೊಡಬೇಕಾಗತ್ತೆ. ಅಂದರೆ ಈಗ ನಿಮ್ಮ ಮೇಲೆ ಈ ರೀತಿ ಆರೋಪ ಇದೆ, ನೀವು ಅಂಥ ದಿವಸ ಅಂದರೆ ಆ ಘಟನೆ ನಡೆದ ದಿವಸ ನೀವು ಇಂಥ ಕಡೆ ಹೋಗಿ ಇವ್ರ ಮೇಲೆ ಹಲ್ಲೆ ಮಾಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಒಪ್ಕೊಳ್ಳೋದಾರೆ ಒಪ್ಕೋಬಹುದು, ಇಲ್ಲ ಸುಳ್ಳು ಅಂತ ಬೇಕಾದ್ರೆ ಹೇಳ್ಬೋದು. ಅಂದರೆ ಇಲ್ಲಿ ತಪ್ಪೊಪ್ಕೊಳ್ಳೋದಕ್ಕೆ ಕೋರ್ಟ್ ಕೊಡುವಂಥ ಒಂದು ಅವಕಾಶ ಇದು. ಅಂದರೆ ಇನ್ನು ಮುಂದೆ ಸಾಕ್ಷ್ಯ ವಿಚಾರಣೆ ಆರಂಭ ಆಗುತ್ತೆ. ಆರಂಭ ಆಗೋದು ಇವತ್ತು ಕೋರ್ಟ್ ಏನು ಚಾರ್ಜಸ್ ಫ್ರೇಮ್ ಮಾಡುತ್ತೋ ಅದರ ಆಧಾರದ ಮೇಲೆ ಸಾಕ್ಷ್ಯ ವಿಚಾರಣೆ ನಡೆಯುತ್ತೆ. ಅಂದರೆ ಇವತ್ತೇನು ಕೋರ್ಟ್ ಕ್ವಶನ್ಗಳನ್ನು ರೈಸ್ ಮಾಡುತ್ತೋ ಆ ಕ್ವಶನ್ಗಳಿಗೆ ಉತ್ತರ ಹುಡುಕೋ ಕೆಲಸವನ್ನು ಕೋರ್ಟ್ ಇವತ್ತಿಂದ ಮಾಡುತ್ತೆ. ಹೀಗಾಗಿ ಇವತ್ತಿನ ದೋಷಾರೋಪ ಪ್ರಕ್ರಿಯೆ ಏನಿದೆ ಬಹಳ ಮಹತ್ವದ್ದು. ಇವತ್ತು ದರ್ಶನ್ಗೆ ಕೇಳೋ ಪ್ರಶ್ನೆಗಳಿಗೆ ದರ್ಶನ್ ಏನಾದರೂ ಹೌದು ನಾನು ಅವತ್ತು ಹೋಗಿದ್ದು ನಿಜ ಅಥವಾ ಹೊಡೆದಿದ್ದು ನಿಜ ಅಂತೇಳಿ ಒಪ್ಕೊಂಡ್ರೆ ಅಥವಾ ಕೊಲೆ ಮಾಡಿದ್ದಕ್ಕೆ ಒಪ್ಕೊಂಡ್ರೆ ಆಗ ಕೋರ್ಟ್ ಇಮಿಡಿಯೇಟ್ ಆಗಿ ಶಿಕ್ಷೆ ವಿಧಿಸೋದಕ್ಕೂ ಕೂಡ ಅವಕಾಶ ಇದೆ. ಅಂದರೆ ಇವತ್ತು ಪ್ಲೀ ಅಂದರೆ ಫ್ರೇಮಿಂಗ್ ಆಫ್ ಚಾರ್ಜಸ್ ಆದಮೇಲೆ, ದೋಷಾರೋಪ ನಿಗದಿ ಆದಮೇಲೆ ಅವ್ರಿಗೊಂದು ಅವಕಾಶ ಕೊಡುತ್ತೆ ಈ ತಪ್ಪುಗಳನ್ನು ನೀವು ಒಪ್ಕೊಳ್ತೀರಾ ಇಲ್ವಾ ಅನ್ನೋದನ್ನು. ಆಗ ಒಂದು ವೇಳೆ ಅವ್ರೇನಾದ್ರು ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳೋದಾದರೆ ಆಗ ಕೋರ್ಟು ನೆಕ್ಸ್ಟು ಚಾರ್ಜ್ ಅಂದರೆ ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ನಿಗದಿ ಮಾಡುತ್ತೆ, ಟ್ರಯಲ್ಗೆ ದಿನಾಂಕ ನಿಗದಿ ಮಾಡುತ್ತೆ. ಹೀಗಾಗಿ ಈ ಹಿಂದೆ ಏನು 160 ಸಾಕ್ಷಿಗಳಿದ್ದಾರೆ ಅಂತ ಹೇಳಿದ್ದಾರೆ, ಕೇವಲ 60 ಸಾಕ್ಷಿಗಳಿಗೆ ನಿಲ್ಲುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಷ್ಟು ಸಾಕ್ಷಿಗಳ ಅವಶ್ಯಕತೆ ಇರೋದಿಲ್ಲ, ಇಂಪಾರ್ಟೆಂಟ್ ಸಾಕ್ಷಿಗಳನ್ನಷ್ಟೇ ಏನು ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆ ಇದೆ. ಹೀಗಾಗಿ ಯಾವತ್ತಿಂದ ಸಾಕ್ಷ್ಯ ವಿಚಾರಣೆ ಆಗಬೇಕು ಅನ್ನೋದು ಇವತ್ತಿನ ನಂತರ, ಅಂದರೆ ದೋಷಾರೋಪ ಪ್ರಕ್ರಿಯೆ ಆದಮೇಲೆ ಕೋರ್ಟ್ ದಿನಾಂಕವನ್ನು ನಿಗದಿ ಮಾಡುತ್ತೆ, ಇಂತಿಂಥ ದಿವಸ ಇಂತಿಂಥ ಸಾಕ್ಷಿಗಳ ವಿಚಾರಣೆ ಆಗುತ್ತೆ ಅಂತೇಳಿ. ಹೀಗಾಗಿ ದರ್ಶನ್ನ ಕೇಸ್ ಏನಿದೆ ಈಗ ಒಂದು ಫಾಸ್ಟ್ ಟ್ರ್ಯಾಕ್, ಅಂದರೆ ತ್ವರಿತಗತಿಯಲ್ಲಿ ಇನ್ನು ಮುಂದೆ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಮತ್ತು ಇವತ್ತಿಂದ ಏನಾದರೂ ಅಂದರೆ ದೋಷಾರೋಪ ಪ್ರಕ್ರಿಯೆ ನಿಗದಿಯಾಗಿ ಟ್ರಯಲ್ಗೆ ಡೇಟ್ ಫಿಕ್ಸ್ ಆದರೆ ಅದಾಗಿ ಸುಮಾರು 1 ವರ್ಷದ ಒಳಗಡೆ ದರ್ಶನ್ ತಪ್ಪಿತಸ್ಥನೋ ಅಲ್ವೋ ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡಬೇಕಾಗಿರುತ್ತೆ. ಹೀಗಾಗಿ ಇವತ್ತಿನ ಪ್ರಕ್ರಿಯೆ ಏನಿದೆ ಇದು ಬಹಳ ಮಹತ್ವದ ಪ್ರಕ್ರಿಯೆ ದರ್ಶನ್ ಪಾಲಿಗೆ. ಓಕೆ ರಮೇಶ್, ಅಂದ್ರೆ ಈಗ ಸಾಕ್ಷಿಗಳ ವಿಚಾರಣೆ ಅಥವಾ ಟ್ರಯಲ್ಸ್ ಯಾವಾಗಿಂದ ಶುರುವಾಗುತ್ತೆ ಅನ್ನುವಂಥದ್ದು ಇವತ್ತೇನಾದ್ರೂ ಪ್ರಕಟ ಆಗಬಹುದಾ? ಅದರ ಜೊತೆಗೇನೆ ಟೈಮ್ ಬೌಂಡ್ ಏನಾದರೂ ಇರಬಹುದಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್? ಇಂತಿಷ್ಟು ದಿನದ ಒಳಗಾಗಿ, ಯಾಕಂತಾರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ವಿಚಾರವಾಗಿ ಎಲ್ಲ ಚರ್ಚೆಗೆ ಬಂದಿತ್ತು. ದರ್ಶನ್ ಪರ ವಕೀಲರು ಬಹಳ ಇದು ದಿನಗಳ ಕಾಲ ಮುಂದೂಡ್ಕೊಂಡು ಹೋಗುತ್ತೆ ಈ ರೀತಿಯಾದಂಥದ್ದೆಲ್ಲ ಉಲ್ಲೇಖ ಮಾಡಿದ್ದರು. ಹಾಗಾಗಿ ಏನಾದರೂ ಟೈಮ್ ಬೌಂಡ್ ಇರಬಹುದಾ? ಟೈಮ್ ಬೌಂಡ್ ಇದ್ರೆ ಅದೇನಾದರೂ ಇವತ್ತು ಉಲ್ಲೇಖ ಆಗುವಂಥ ಚಾನ್ಸಸ್ ಇರುತ್ತಾ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಏನು ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗಲ್ವಾ ಇವತ್ತು ರಮೇಶ್?
ಮಾಲ್ತೇಶ್, ಇವತ್ತು ದೋಷಾರೋಪ ಪ್ರಕ್ರಿಯೆ ಆದಮೇಲೆ ಕೋರ್ಟು ಅಂದರೆ ಯಾವಾಗ ಟ್ರಯಲ್ ಶುರು ಆಗಬೇಕು ಅನ್ನೋದ್ರ ಬಗ್ಗೆ ದಿನಾಂಕ ನಿಗದಿ ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಪ್ರಾಸಿಕ್ಯೂಷನ್ ಕೂಡ ಏನು ಹೇಳುತ್ತೆ, ಯಾಕಂದರೆ ಪೊಲೀಸರು ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿ ಇದುವರೆಗೂ ಏನು ಅವರು ತನಿಖೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ರೋ, ಆರೋಪನ ಕಂಡುಹಿಡಿದಿದ್ರೋ ಅದನ್ನು ಕೋರ್ಟ್ ಮುಂದೆ ಸಾಬೀತು ಮಾಡುವಂಥ ಪ್ರಕ್ರಿಯೆ. ಹೀಗಾಗಿ ಪೊಲೀಸರು ಹೇಳಬೇಕಾಗತ್ತೆ ಇಷ್ಟು ದಿವಸ ಬೇಕಾಗತ್ತೆ ನಮಗೆ ಅಂಥೇಳಿ, ಮತ್ತು ಪ್ರತಿಯೊಬ್ಬ ಸಾಕ್ಷಿಗಳ ಒಂದು ಹೇಳಿಕೆಗೂ ಕೂಡ ದಿನಾಂಕ ನಿಗದಿಪಡಿಸೋದಕ್ಕೂ ಕೂಡ ಅವಕಾಶ ಇದೆ. ಆದರೆ ಅದು ಇವತ್ತೇನಾಗುತ್ತಾ ಅಥವಾ ಇನ್ನೊಂದು ದಿವಸ ಕೊಡುತ್ತಾ? ಯಾಕಂದರೆ ಸಾಮಾನ್ಯವಾಗಿ ದೋಷಾರೋಪ ಪ್ರಕ್ರಿಯೆ ಆದಮೇಲೆ ಇನ್ನೊಂದು ದಿವಸ ನಿಗದಿ ಮಾಡ್ತಾರೆ, ಅವತ್ತು ಏನು ಟ್ರಯಲ್ಗೆ ಡೇಟ್ ಫಿಕ್ಸ್ ಮಾಡುವಂಥ ದಿನಾಂಕ ನಿಗದಿ ಆಗುತ್ತೆ. ಅದಾದಮೇಲೆ ಟ್ರಯಲ್ ಶುರು ಆಗುತ್ತೆ. ಸಾಕ್ಷಿಗಳು ಯಾರ್ಯಾರು ಇದ್ದಾರೆ, ಈಗ ಪುನೀತ್ ಇರ್ಬೋದು, ಕಿರಣ್ ಇರ್ಬೋದು, ಈ ಕೇಸ್ನ ಪ್ರತ್ಯಕ್ಷ ಸಾಕ್ಷಿಗಳು ಅವರೆಲ್ಲ ಬಂದು ಕೋರ್ಟ್ಗೆ ಹೇಳಿಕೆಯನ್ನು ಕೊಡಬೇಕಾಗತ್ತೆ. ಅವರನ್ನು ಪಾಟಿ ಸವಾಲಿಗೆ ಒಳಪಡಿಸಲಾಗುತ್ತೆ. ಹೀಗಾಗಿ ಅವ್ರು ಉಲ್ಟಾ ಹೊಡಿತಾರ ಅಥವಾ ಅವರು ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಪೊಲೀಸರ ಮುಂದೆ ಅದನ್ನೇ ಒಪ್ಕೊಳ್ತಾರ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಹೀಗಾಗಿ ಇವತ್ತಿಂದ ಅಂದರೆ ಒಂದು ಟ್ರಯಲ್ಗೆ ದಿನಾಂಕ ಫಿಕ್ಸ್ ಆದಮೇಲೆ, ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ನಿಗದಿ ಆದಮೇಲೆ ಅವತ್ತಿಂದ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ಸೂಚನೆಯನ್ನು ಕೊಟ್ಟಿದೆ, ಆದಷ್ಟು ಬೇಗ ಒಂದು ಸಾಕ್ಷ್ಯ ವಿಚಾರಣೆಯನ್ನು ಪೂರ್ಣಗೊಳಿಸಿ ಅಂತೇಳಿ. ಸಾಕ್ಷ್ಯ ವಿಚಾರಣೆ ವಿಳಂಬ ಆದರೆ ಆಗ ಮತ್ತೆ ಜಾಮೀನು ಸಲ್ಲಿಸೋದಕ್ಕೆ ಕೂಡ ದರ್ಶನ್ಗೆ ಅವಕಾಶ ಇರುತ್ತೆ. ಸಾಕ್ಷ್ಯ ವಿಚಾರಣೆ ಪೂರ್ಣ ಆದರೂ ಕೂಡ ಏನೋ ಬೇಲ್ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಹೀಗಾಗಿ ಸಾಕ್ಷ್ಯ ವಿಚಾರಣೆ ಬೇಗ ಮುಗಿದ್ರೂ ದರ್ಶನ್ಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ. ಸಾಕ್ಷ್ಯ ವಿಚಾರಣೆ ವಿಳಂಬ ಆದರೆ ಆಗ ದರ್ಶನ್ಗೆ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗ್ಬೋದು, ಅಂದರೆ ಜಾಮೀನು ಪಡ್ಕೊಳ್ಳೋದಕ್ಕೆ ಇನ್ನೂ 1 ವರ್ಷ ಆಗೋದ್ರೆ 1 ವರ್ಷದ ನಂತರ ಅಷ್ಟೇ ದರ್ಶನ್ಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಆಗುತ್ತೆ. ಹೀಗಾಗಿ ಸಾಕ್ಷ್ಯ ವಿಚಾರಣೆ ಬೇಗ ಮುಗಿಯೋದು ದರ್ಶನ್ ಪಾಲ್ಗೂ ಕೂಡ ಬಹಳ ಅತ್ಯಗತ್ಯ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು.